ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ವೈಶು ಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾವಂತೂ ಆರಾಮದೆ ನೋಡಿರಿ, ನೀವು ಆರಾಮದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಸೊ ಬರ್ರಿ ಇವತ್ತು ಅಂತ ವ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡಿರಿ ಫ್ರೆಂಡ್ಸ್. ನೋಡಿರಿ, ನಾನು ಭಾಳ ದಿನ ವಿಡಿಯೋನೂ ಹಾಕಿರಲಿಲ್ಲ. ಸೊ ಈಗ ಮತ್ತು ವಿಡಿಯೋ ಶೇರ್ ಮಾಡಕತ್ತೀನಿ ನಿಮ್ಮ ಜೊತೆ. ಮತ್ತು ವಿಡಿಯೋ ನೋಡಿರಿ ಮತ್ತು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ ಏನು ತೋರ್ಸಕತ್ತೀನಪ್ಪ ಅಂತಂದ್ರೆ, ನೀವು ನೋಡ್ಬೋದು ರೀ, ಇದು ಗುಡಿ ಐತಿ, ದತ್ತಾತ್ರೇಯ ಗುಡಿ ಫ್ರೆಂಡ್ಸ. ನಾವು ಇಲ್ಲಿಗ ನಮ್ಮೂರು ಬಿಟ್ಟು ಇನ್ನೊಂದು ಊರಿಗೆ ಸೆಟ್ಲ್ ಆಗೀವಿ. ಯಾಕಪ್ಪ ಅಂತಂದ್ರೆ ಹೇಳ್ತೇನೆ ಮುಂದೆ ಫ್ರೆಂಡ್ಸ. ನೋಡಿರಿ, ನಾವು ಈಗ ಸಾಯಂಕಾಲ 5 ಗಂಟೆಗೆ ಮನೆ ನಾವು ಚೇಂಜ್ ಮಾಡಿ ನಮ್ಮೂರು ಬಿಟ್ಟು ಇಲ್ಲಿ ಬಂದೀವಿ ನೋಡಿರಿ, ಬಾಡಿಗೆ ಮನೆ ಬಂದೀವಿ ನಾವು. ಮತ್ತು ಇಲ್ಲಿ ನಾನೆಲ್ಲ ಸಾಮಾನದು ಇಟ್ಟೇನೆ ನೋಡಿರಿ. ಈಗ ಇನ್ನೂ ಅರೇಂಜ್ ಮಾಡೋದೈತೆ, ಇನ್ನೇನು ಅರೇಂಜ್ ಮಾಡಿಲ್ಲ ಸದ್ಯ. ಇಷ್ಟಿಟ್ಟೇನೆ ರೀ, ಯಾಕಂತಂದ್ರೆ ಟೈಮು ಆಗೈತಿ. ಏನು ಮೇನ್ ಬೇಕಲ್ಲ ಅಷ್ಟು ನಾನು ಇಲ್ಲಿ ಸ್ವಲ್ಪ ಸಾಮಾನುಗಳದ್ದು ಇಟ್ಟೇನೆ. ಅಡುಗೆಗದು ಏನು ಯೂಸ್ ಆಗ್ತಾವ ಅಷ್ಟೇ, ಇನ್ನೂ ಎಲ್ಲ ಕ್ಲೀನ್ ಅದು ಮಾಡೋದೈತಿ. ಬಾಂಡೆ ಸಾಮಾನು ಎಲ್ಲ ಅರೇಂಜ್ ಮಾಡೋದೈತಿ ನೋಡಿರಿ ಫ್ರೆಂಡ್ಸ. ನಾವು ಇಲ್ಲಿ ಯಾಕೆ ಬಂದೇವಪ್ಪ ಅಂತಂದ್ರೆ, ಇಷ್ಟು ದಿನ ನಾವು ನಮ್ಮ ಊರೊಳಗೆ ಹಲಸಿ ಒಳಗಿದ್ದು ನೋಡಿರಿ. ಶ್ರೀಹಾಂದ ಸ್ಕೂಲ ನಂದಗಡ ಬರ್ತಿದ್ದ. ಈಗ ಒಂದು ಸ್ಕೂಲ್ ಬಸ್ ನಮ್ಮ ಊರಿಗೆ ಬರ್ವತ್ತು. ಹಾಗಾಗಿ ಒಂದು ತಿಂಗಳ ದಿನ ಆತ್ರಿ ಸನಿಕೋಗಳು ಶ್ರೀಹಾನ್ ಡ್ಯಾಡಿ ದಿನ ಪಾಪ ಅವಂಗೆ ಅಪ್ ಆ್ಯಂಡ್ ಡೌನ್ ಅದು ಮಾಡ್ಸತ್ತಿದ್ದಾರೆ ಬೈಕ್ ಮೇಲೆ, ಬಸ್ ಬರೋಂಗಿಲ್ಲ ಅಂಥೇಳಿ ಅಂದಮೇಲೆ. ಹಾಗಾಗಿ ನಾವೇನು ಮಾಡ್ದು, ದಿನ ಅಪ್ ಆ್ಯಂಡ್ ಡೌನ್ ಮಾಡಕತ್ತಾನಪ್ಪ ಅಂಥೇಳಿ ಮಳೆ ಒಳಗದು ತೋರಿಸ್ಕೊಕತ್ತಿದ್ದಲ್ರಿ. ಮತ್ತು ಅವ್ರಿಗೂ ಟೈಮ್ ಟು ಟೈಮ್ ಅವರು ಇರೋಂಗಿಲ್ಲ, ಬರೋದು ಬಿಡೋದು ತ್ರಾಸ ಆಗ್ತೈತಿ. ನಮ್ಮ ಹಲಸಿ ಊರಿಂದ ಅವ್ನ ಸ್ಕೂಲ ಒಂದು 5 ಕಿಲೋಮೀಟ್ರ್ ಆಗ್ತೈತಿ. ಅದ್ರೊಳಗೆ ಬಸ್ ಅದು ಸರಿಯಾಗಿ ಟೈಮ್ ಬರೋಂಗಿಲ್ಲ. ಮತ್ತು ಸ್ಕೂಲ್ ಬಸ್ ಅಂತೂ ಬಂದ್ ಮಾಡ್ಯಾರು. ಹಾಗಾಗಿ ಇವರೇ ಹೋಗೋದು ಬರೋದು, ಕರ್ಕೊಂಡು ಬರೋದು ಬಿಡೋದು ಮಾಡತ್ತಿದ್ರಲ್ರಿ. ಮತ್ತು ತೋರಿಸ್ಕೊಂಡು ಬರತ್ತಿದ್ದ ಹುಡುಗ. ಹಾಗಾಗಿ ಬಸ್ಸು ಬರೋಂಗಿಲ್ಲ ಅನ್ನಕತ್ತಾರು, ಏನು ಮಾಡ್ದಪ್ಪ ಅಂತೇಳಿ. ಮತ್ತು ಬಸ್ ಚಾರ್ಜನ್ನು ಅಷ್ಟೇ ಇತ್ತು, ಸ್ಕೂಲ್ ಬಸ್ಸದು ಚಾರ್ಜ್ ಅಷ್ಟೇ ಇತ್ತು. ಮತ್ತು ಅದೇ ಚಾರ್ಜ್ಲಿ ನಾವು ಬಾಡಿಗೆ ಅದು ಉಳಿದ್ರೆ ಆಯ್ತು ಅಂಥೇಳಿ ಮೇನ್ ಒಂದು ಸ್ಕೂಲ್ ಸಂಬಂಧ ನಾವು ಇಲ್ಲಿ ಬಂದ ಬಾಡಿಗೆ ಉಳಿದೆ ನೋಡಿರಿ ನಂದಗಡದೊಳಗೆ. ಆ ಸ್ಕೂಲಿಗೆ ಇಲ್ಲಿಂದ ಸಮೀಪ ಆಗ್ತೈತಿ ಫ್ರೆಂಡ್ಸ್. ಸಾಯಂಕಾಲ ಆಗೈತೆ ನೋಡಿರಿ. ಈಗ ನಾನು ರೊಟ್ಟಿ ಮತ್ತು ಬಾಜಿ ತೊಗೊಂಡು ಬಂದೀನಿ ರೀ. ಮುಂಜಾನೆ ನಾನು ಏನು ನಾಷ್ಟದು ಮಾಡಿದ್ನಿ ರೀ, ಬಟ್ ಮಧ್ಯಾಹ್ನ ಊಟದು ಮಾಡಿರಲಿಲ್ಲ. ಇಲ್ಲಿ ಬಂದು ಅಡುಗೆದು ಮಾಡೋಕ್ಕಾಗಂಗಿಲ್ಲ ಅಂಥೇಳಿ ನಮ್ಮ ಮನೆ ಬಿಡಬೇಕಾದ್ರೆ ಅಲ್ಲಿಂದೆಲ್ಲ ಕಟ್ಕೊಂಡು ಬಂದಿದ್ದೀನಿ ನಾನು, ರೊಟ್ಟಿ ಮತ್ತು ಕಾಯಿಪಲ್ಲೆ ಫ್ರೆಂಡ್ಸ. ನೋಡಿರಿ, ಎಲ್ಲ ಸಾಮಾನೆಲ್ಲ ಹಂಗೆ ಹರಿವೇನೆ ಎಲ್ಲ ಅರೇಂಜ್ ಮಾಡೋದೈತಿ. ಈಗ ಶ್ರೀಹಾನ್ ಏನು ಮಾಡತ್ತಾನ ನೋಡೋಣ ಬರ್ರಿ. ಅವ್ರ ಡ್ಯಾಡಿ ಜೊತೆ ಇದ್ದ ಒಳಗೆ ಏನು ಮಾಡಕತ್ತಾನ ನೋಡಿ, ದುಂಬೆ ಹಾಕಕತ್ತಾನು ಅವ್ರ ಡ್ಯಾಡಿ ಜೊತೆ. ಅದ್ರೊಳಗೆ ನಮ್ಮ ಮೊಬೈಲ್ ತಂದುಗಳೇ ಅವಂಗೆ ಮತ್ತು ಮಸ್ತಿ ಮಾಡಕತ್ತ ಫ್ರೆಂಡ್ಸ. ನೋಡಿರಿ, ಮಳೆ ಅಂತೂ ಜೋರು ಐತಿ ನಮ್ಮ ಊರ ಕಡೆ ಅಂತೂ. ಅದ್ರೊಳಗೆ ಬೆಳಗಾವಿ ಡಿಸ್ಟಿಕ್ ಅಂತ ಭಾಳ ಮಳೆ ಐತೆ ನೋಡಿರಿ. ಹೊರಗೆ ಒಟ್ಟು ಬೆಳಕಾಗುತ್ತು. ಮತ್ತು ನಾನು ಏನಾಯಿತು, ಭಾಳ ದಿನ ಆಯ್ತು ನೋಡಿರಿ ವೀಡಿಯೋನೇ ಮಾಡಿಲ್ಲ. ನನಗೆ ಕ್ಯಾಮ್ರಾ ಹಿಡಿಬೇಕಂದ್ರೆ, ಸ್ವಲ್ಪ ಮೊಬೈಲ್ದು ಕ್ಯಾಮ್ರಾ ಹಿಡಿಬೇಕಂದ್ರೆ ನನಗೆ ಅಂಜಿಕೆ ಬರಕತ್ತಿತ್ತು. ಮತ್ತು ನನಗೆ ಸ್ವಲ್ಪ ಮುಜುಗರನ ಅನ್ಸಕತ್ತೈತ್ರಿ. ಹೊರಗಂತೂ ಭಾರಿ ಮಳೆ ಬರಕತ್ತೈತಿ. ನಾನಿಲ್ಲಿ ಒಳಗೆ ವೀಡಿಯೋ ಮಾಡಕತ್ತೀನಿ. ಸೊ ಬರ್ರಿ ಫ್ರೆಂಡ್ಸ, ನಾನು ತೋರಿಸ್ತೇನೆ ನಿಮಗೆ. ಇದು ಕಿಚನ್ ನೋಡಿರಿ, ಐತಿ. ಇಲ್ಲಿ ಬಸ್ ಇದು ಕಪಾಟದು ಇಲ್ಲ, ಹಾಗಾಗಿ ನಾನು ಇಲ್ಲಿ ಇದ್ದೀನಿ. ಇನ್ನೂ ಎಲ್ಲ ಸಾಮಾನುಗಳನ್ನು ಅರೇಂಜ್ ಮಾಡೋ ಹೋದರೆ ಸದ್ಯಕ್ಕೆ ಅರೇಂಜ್ ಮಾಡೀನಿ. ಟೈಮು 8 ಗಂಟೆ ಆಗೈತಿ. ಯಾಕಂದರೆ ಸಾಯಂಕಾಲ ಬಂದಿದ್ದು ರೀ ನಾವು. ಅದಕ್ಕೆ ಹಾಲದು ಉಗ್ಸಿದ್ನಿ ರೀ. ಹಾಲು ಉಗ್ಸಾದ್ಮೇಲೆ ಅನ್ನ ಮತ್ತು ಬೇಳೆ ಸಾರು ಇಟ್ಟೇನಿ. ಇನ್ನೂ ಎಲ್ಲ ನಾನು ಸಾಮಾನು ಅರೇಂಜ್ ಮಾಡೋದೈತಿ ನೋಡಿರಿ. ಇಲ್ಲಿ ಇದ್ರೊಳಗೆ ಸದ್ಯಕ್ಕೆ ಈಗ ನನಗೇನು ಯೂಸ್ ಆಗ್ತಿಲ್ಲ, ಖಾರ, ಅರಿಶಿನ, ಉಪ್ಪು, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಎಣ್ಣೆ, ಖಾರ, ಉಪ್ಪು ಎಲ್ಲ ಇಟ್ಟೇನಿ. ಮತ್ತು ಇಲ್ಲೇ ಬೆಳ್ಳುಳ್ಳಿ ಇಟ್ಟೇನಿ ರೀ. ಸದ್ಯಕ್ಕೆ ಅರೇಂಜ್ ಮಾಡೀನಿ. ಇಲ್ಲಿ ಸಿಂಕ್ ಐತೆ ನೋಡಿರಿ. ಈಗೆಲ್ಲ ಅದು ಇದೆಲ್ಲ ಅರೇಂಜ್ ಮಾಡ್ತಿದ್ದೆ, ಹಾಗಾಗೆಲ್ಲ ಹರಿವೈತಿ. ಈಗೆಲ್ಲ ಕ್ಲೀನ್ ಮಾಡಬೇಕು. ಈಗ ಇಷ್ಟೇ ಸ್ವಲ್ಪ ಅನ್ನ ಸಾರು ಮಾಡಿ ಊಟ ಮಾಡ್ತೀವಿ. ಊಟ ಮಾಡಿದ್ರೆ ಮುಂಜಾನೆ ಎಲ್ಲ ಅರೇಂಜ್ ಮಾಡಿ ಇಡ್ತೇನೆ ರೀ ಫ್ರೆಂಡ್ಸ್. ನೋಡಿರಿ, ವಿಡಿಯೋ ನೋಡಿರಿ ಮತ್ತು ವಿಡಿಯೋ ನೋಡಿ ಚಾನಲ್ ಸಪೋರ್ಟ್ ಮಾಡಿ. ಅನ್ನ ಅಂತ ಹೋಗಿರ್ತಿ ಶ್ರೇಯಾ ಅಂತೂ ಮಾಡ್ಕೋತಾರೆ ಹಾಕತ್ತಿದ್ದು ನೋಡಿರಿ. ಹಾಗಾಗಿ ಈಗ ಅವ್ರ ಡ್ಯಾಡಿ ಜೊತೆ ಬಂದಾನ. ಇನ್ನು ಅನ್ನ ಸಾರು ಆಗೈತಿ. ಮತ್ತು ನಾನು ರೊಟ್ಟಿ ಬಾಜಿನ ತೊಗೊಂಡ್ಬಂದೀನಿ ಊರಿಂದ ಮನೆಯೊಳಗೆ. ನಾನು ಮುಂಜಾನೆ ಅಲ್ಲಿ ನಾನು ಮಾಡ್ಕೊಂಡ್ಬಂದೀನಿ ರೊಟ್ಟಿ ಮತ್ತು ಮೆಥಿ ಬಾಜಿ ಮತ್ತು ಸಬ್ಬಸಿಗೆ ಮಾಡ್ಕೊಂಡ್ಬಂದೀನಿ. ಇದಂತೂ ಐತೆ, ಅನ್ನ ಸಾರು ಐತಿ. ಈಗ ಊಟ ಮಾಡೈತಿ. ಇದಿಷ್ಟು ಆದಮೇಲೆ ಊಟ ಮಾಡಿ ಅಂದ್ಕೊಂಡು ಹೋಗಿದ್ರೆ ಮುಂಜಾನೆ ಎಲ್ಲ ಕ್ಲೀನ್ ಮಾಡಬೇಕು ನೋಡಿರಿ ಫ್ರೆಂಡ್ಸ್. ಸನಿಕಾ ಅವ್ರ ಡ್ಯಾಡಿಗೆ ಫೋನ್ ಹಚ್ಚಿದ್ರೆ ನೋಡಿರಿ. ಸನಿಕಾ ಇಲ್ಲಿ ನಮ್ಮ ಜೊತೆ ಇಲ್ಲಿಗ ನಮ್ಮ ತವ್ರ ಮನೆಯೊಳಗೆ ನಮ್ಮ ಮಮ್ಮಿ ಕಡೆ ಅದಾಳ್ರಿ.
ಸೊ ಫ್ರೆಂಡ್ಸ್ ಎಲ್ಲ ಹಂಗೆ ಅರಿವಿದ್ದೀನಿ, ಎಲ್ಲ ಕ್ಲೀನ್ ಮಾಡ್ಬೇಕೀಗ. ನಾಳೆದೆಲ್ಲ ಕ್ಲೀನ್ ಅದು ಈಗಂತೂ ಸುಸ್ತಾಗೈತಿ, ಹಂಗಾಗಿ ಊಟ ಮಾಡಿ ಮನ್ಕೋತೀವಿ ರೀ. ಶ್ರೀಹಾನು ಮತ್ತು ಭಾಳ ಆವಾಜ್ ಮಾಡಕತ್ತಿದ್ದ, ನಾ ಫೋನ್ದೊಳಗೆ ವಿಡಿಯೋ ಮಾಡೋದ್ರಲ್ಲಿ ಜೋರು ಜೋರು ಆವಾಜ್ ಮಾಡಕತ್ತಿದ್ದ, ಹಾಗಾಗಿ ವಾಯ್ಸ್ ಒಂದು ಮ್ಯೂಟ್ ಮಾಡಿ ನೋಡಿರಿ. ಮತ್ತು ಇದು ಸ್ಟ್ಯಾಂಡ್ ಐತಿ, ಸ್ಟ್ಯಾಂಡ್ ಬಡಿಬೇಕು ರೀ. ಮತ್ತು ಏನು ಇಲ್ಲೇ ಅಂಗಡಿ ಇಲ್ಲಿಂದ ಸ್ವಲ್ಪ ದೂರ ಆಗ್ತದೆ, ಅಲ್ಲಾದರೆ ಸಮೀಪ ಇತ್ತು, ಏನು ಬೇಕಾದ ನಾವು ತೊಗೋತಿದ್ವಿ ರೀ. ಬಟ್ ಇಲ್ಲಿ ದೂರ ಐತೆ ಅಂದ್ಕೊಳ್ಳಿ, ನಾನು ಏನು ಬೇಕಂತ ಹೇಳಿದ್ಕೊಳ್ಳಿ ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದು ನೋಡಿರಿ, ಅದಕ್ಕೆ ತೊಗೊಂಬಂದ್ರೆ. ಮತ್ತು ಬಿಸ್ಕಿಟ್ ಪ್ಯಾಕೆಟ್ ಅಂತೂ ತೊಗೊಂಡು ಬಂದಾರೆ. ನಾನು ಒಂದೆರಡು ಬಿಸ್ಕಿಟ್ ತೊಗೊಂಬಂದ್ರೆ ಒಂದು ಪ್ಯಾಕೆಟ್ ತೊಗೊಂಡು ಬಂದಾರೆ. ಮತ್ತು ಸಮೀಪ ಅಂಗಡಿ ಇಲ್ಲ, ಮತ್ತು ಇಲ್ಲಿ ಬರೀ ಹೋಗ್ತಾರೋದು ಅಂಥೇಳಿ. ಮತ್ತು ಭಾಳ ಬಿಸ್ಕಿಟ್ ಇದ್ದು ಅಂದ್ರೆ ಶ್ರೀಹಾನ ಒಂದೊಂದು ಬಿಸ್ಕಿಟ್, ಎರಡೆರಡು ಬಿಸ್ಕಿಟ್ ಇದು ಪ್ಯಾಕೆಟ್ ಗಂಟ್ಲೆ ತಿಂತಾನೆ. ಮತ್ತು ಬಿಸ್ಕಿಟದ್ದು ರೂಢಿ ಹೆಚ್ಚಿತ್ತಂದ್ರೆ ಹಾಗಾಗಿ ನಾನು ಬಿಸ್ಕಿಟ್ ಅವಾಯ್ಡ್ ಮಾಡ್ತೇನೆ. ಅವ್ರ ಪಾಪ ಒಂದು ಬಿಸ್ಕಿಟ್ ತೊಗೊಂಬಂದ್ರೆ ಅದು ಒಂದು ಪ್ಯಾಕೆಟ್ ತೊಗೊಂಬಂದುಬಿಟ್ಟಾರೆ. ಮತ್ತು ನಮಗೇನು ಬೇಕಾಗ್ತಲ್ಲ ಅಷ್ಟು ಮೇಯ್ನಾಗಿ ಸಾಮಾನುಗಳು ಯೂಸ್ ಆಗ್ತಲ್ಲ ಅಷ್ಟು ನಾನು ಸಾಮಾನುಗಳು ತೊಗೊಂಡು ರೀ. ಏನೋ ಹೆಚ್ಚಿಂದ ಕಾಟ್ ಆಗಲಿ, ಸೋಫಾ ಆಗಲಿ, ಮತ್ತು ಹಿಂಗೆ ಟ್ರೇಸರ್ ಆಗಲಿ ಏನೂ ತೊಗೊಂಡು ಬಂದಿಲ್ಲ. ಮೇಯ್ನಾಗಿ ಶ್ರೀಹಾನ್ದು ಸ್ಕೂಲ್ ಸಂಬಂಧ ನಾವು ಬಂದಿದ್ರಿ. ಶ್ರೀಹಾನ್ ಸ್ಕೂಲ ಎಲ್ಲೇ ಸಮೀಪ ಆಗ್ತೈತೆ ರೀ, ಒಂದೆರಡು ಗಲ್ಲಿ ಬಿಟ್ರೆ ಸ್ಕೂಲ್ ಬರ್ತೈತಿ. ಫ್ರೆಂಡ್ಸ್ ವಿಡಿಯೋ ನಾಳೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.